ಕಂಡುಹಿಡಿದಿದ್ದಾರೆ? ಕರೆಕ್ಟ್ ಹೇಳ್ತಿದ್ದಾರೆ. ಏನ್ ಕಂಡುಹಿಡಿದಿರ್ಬೋದು ಅನ್ಸುತ್ತೆ ಸಿ ವಿ ರಾಮನ್ ಅವರು? ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಕೇಳಿದ್ದೀರಾ? ನಮ್ಗೆ ಯಾವುದೇ ಒಂದು ಬೆಳಕನ್ನ ನೀರ್ಗೆ ಅಥವಾ ಯಾವುದೇ ಒಂದು ವಸ್ತು ಬಿಟ್ಟಾಗ ಏನಾಗ್ತದೆ, ಅದು ತನ್ನ ಸ್ವಭಾವದಲ್ಲಿ ಬದಲಾವಣೆಯನ್ನ ಪಡ್ಕೊಡುತ್ತೆ. ಇನ್ ಜನರಲಿ ನೀವು ಸರಳ ಪ್ರಯೋಗಗಳನ್ನು ಮಾಡಿದಾಗ ಅದನ್ನ ನೀವು ಮೇಡಮ್ ನಿಮ್ಗೆ ಮಾಡಿ ತೋರಿಸ್ತಾರೆ. ಯಾವ ತರದಲ್ಲಿ ಬೆಳಕನ್ನ ನೀರಿಗೆ ಬಿಟ್ರೆ ಅದು ಅಥವಾ ಯಾವುದೇ ಒಂದು ವಸ್ತು ಬಿಟ್ಟಾಗ ತನ್ನ ಸ್ವಭಾವದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಇದನ್ನ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಇದನ್ನ 1928ರಲ್ಲಿ ಫೆಬ್ರವರಿ 28ನೇ ತಾರೀಕು ಸಿ ವಿ ರಾಮನ್ ಅನ್ನೋರು ಒಬ್ಬ ದೊಡ್ಡ ವಿಜ್ಞಾನಿ ಇಡೀ ಏಷ್ಯಾದಲ್ಲೇ, ಏಷ್ಯಾ ಖಂಡ ಗೊತ್ತಿದೆಯಾ? ಇಡೀ ಖಂಡಗಳೆಲ್ಲ ದೊಡ್ಡ ಖಂಡ ಯಾವುದು? ಇಡೀ ಏಷ್ಯಾದಲ್ಲೇ ಫಸ್ಟ್ ಟೈಮ್ ಒಂದು ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಯಾವ್ದಕ್ಕೆ? ಈ ಸಿ ವಿ ರಾಮನ್ ರವರು ಕಂಡುಹಿಡಿದ್ರಲ್ಲ ಈ ಒಂದು ಏನು ಬೆಳಕಿನ ಬಗ್ಗೆ, ಈ ಒಂದು ರಾಮನ್ ಎಫೆಕ್ಟ್ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಇಡೀ ಏಷ್ಯಾ ಖಂಡದಲ್ಲೇ ಮೊದಲಿಗರಾಗಿ ಒಂದು ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಈ ಪ್ರಶಸ್ತಿ ತುಂಬಾ ವಿಶ್ವ ಮಟ್ಟದಲ್ಲಿ ಕೊಡ್ತಕ್ಕಂತ ಒಂದು ದೊಡ್ಡ ಪ್ರಶಸ್ತಿ. ಇವ್ರು ಏನು ಒಂದು ಸಂಶೋಧನೆ ಮಾಡಿದ್ರು, ಇದಕ್ಕೆ ಕಾರಣ ಏನಿರ್ಬೋದು ಅನ್ಸುತ್ತೆ ಅಂತ ಹೇಳಿದ್ರೆ, ಅವರು ತನ್ನ ಪ್ರಕೃತಿಲಾಗೋ ಘಟನೆಗಳ ಬಗ್ಗೆ ಮತ್ತೆ ಬೆಳಕಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಆಗ್ತಾ ಹೋಗ್ತಾರೆ. ಇವ್ರು ಈ ಪ್ರಶ್ನೆ ಮಾಡೋ ಗುಣ ಇದೆಯಲ್ಲ, ಮುಂದೆ ಇವರು ಒಬ್ಬ ದೊಡ್ಡ ವಿಜ್ಞಾನಿ ಆಗ್ಲಿಕ್ಕೆ ಈ ಒಂದು ರಾಮನ್ ಎಫೆಕ್ಟ್ ಏನು, ರಾಮನ್ ಪರಿಣಾಮ ಅಂತ ಕರಿತೀವಿ, ಈ ಒಂದು ಸಂಶೋಧನೆ ರಿಸರ್ಚ್ ಅನ್ನ ಕಂಡುಹಿಡಿಯಲಿಕ್ಕೆ ನಾಂದಿ ಆಗ್ತದೆ ಅಂತ. ಈಗ ಸುಮ್ನೆ ನಮ್ಮಲ್ಲೇ ಒಂದು ಪ್ರಶ್ನೆ ಹಾಕೋಣ. ನೀರ್ ಕಾಯಿಸೋದ್ ನೋಡಿದೀರಾ? ಹಾಲ್ ಕಾಯಿಸೋದ್ ನೋಡಿದೀರಾ? ಈಗ ನೀರು ಕುದ್ದಿ ಕುದ್ದಿ ತುಂಬಾ ಕಾಯಿಸಿದಾಗ ಉಪ್ಪು ಕರಿಯುತ್ತಾ? ಹಾಲು ಯಾಕೆ ಕರಿಯುತ್ತೆ? ನೀರು ಅದನ್ನು ಕಾಯಿಸ್ತೀವಿ, ಇದನ್ನು ಕಾಯಿಸ್ತೀವಿ. ಹಾಗಾದ್ರೆ ಇದು ಮಾತ್ರ ಉಪ್ಪು ಕರಿಯುತ್ತೆ, ನೀರು ಯಾಕೆ ಉಪ್ಪು ಕರಿಯಲ್ಲ? ಕರೆಕ್ಟಾ? ಆಗುತ್ತೋ ಆಗೋದಿಲ್ಲ? ಯೋಚನೆ ಮಾಡಿ, ಯಾಕೆ ಅದು ಉಪ್ಪು ಕರಿಯುತ್ತೆ, ಇದು ಉಪ್ಪು ಕರಿಯಲ್ಲ? ಈ ತರ ತುಂಬಾ ಪ್ರಶ್ನೆಗಳು ನಿಮ್ ಜೊತೆಲೇ ಇರುತ್ತೆ. ಈ ತರ ನೀವ್ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ಬೋದಾ? ನಿಮ್ ಕುತೂಹಲ ಅನ್ಸೋದು ಯಾಕೆ ಹಿಂಗೆ ಆಗುತ್ತೆ ಅನ್ನೋ ತರದ್ದು, ಅಥವಾ ಯಾವ್ದಾದ್ರು ನಿಮ್ ಸುತ್ತಮುತ್ತಲಿನ ಘಟನೆ ಇರುತ್ತೆ. ಮತ್ತೆ ಇಂಬೆ ಹುಳಿ ಹಾಕಿದ್ರೆ ಹಾಲ್ಗೆ ಏನಾಗುತ್ತೆ? ಒಡಕೆಳುತ್ತೆ. ಓಕೆ, ಮತ್ತೆ ಮೊಸರು ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಎಪ್ಪ ಹಾಕ್ಲೇಬೇಕು ತಾನೆ. ಎಪ್ಪ ಹಾಕದೆ ಮೊಸರು ಹಾಕ್ಲಿಕ್ಕೆ ಆಗ್ತದ? ಈ ತರ ಸುತ್ತಮುತ್ತ ನಮ್ಗೆ ಸಾಕಷ್ಟು ಘಟನೆಗಳಿದೆಯಲ್ಲ, ನೀವೇ ಈ ತರದ ನಿಮ್ ಸುತ್ತಮುತ್ತ ನಡೆಯೋದನ್ನೇ ಪ್ರಶ್ನೆ ಹಾಕ್ಬೇಡಿ. ಎಲ್ರು ಒಂದೆರಡೆರಡು ಪ್ರಶ್ನೆಗಳನ್ನ ಹಾಕ್ಬೇಕು. ಹಾಕ್ತೀರಾ? ಯೋಚನೆ ಮಾಡ್ತೀರಾ? ಮಾಡಕ್ಕಾಗ್ತದ? ಮಾಡಕ್ಕಾಗದಿಲ್ವ? ಯೋಚನೆ ಮಾಡಿ. ಆಗಿದೆ ಇನ್ ಜನರಲಿ ನನ್ಗೆ ಲಾಸ್ಟ್ ಒಂದ್ಸರಿ ಒಂದ್ ಮಗು ಕೇಳಿದ್ರು, ಸರ್ ಸೂರ್ಯಕಾಂತಿ ಹೂವ ಸೂರ್ಯ ಯಾವ ಕಡೆ ಹೋಗ್ತಾನೆ ಆ ಕಡೆಗೆ ತಿರುಗತ್ತದೆ, ದಾಸವಾಳದ ಹೂವ ಯಾಕೆ ತಿರುಗದಿಲ್ಲ ಅಂತ ಕೇಳಿದ್ರು. ಕರೆಕ್ಟ್ ಅಲ್ವಾ? ಈ ತರ ನೀವೇ ಪ್ರತಿಯೊಬ್ರು ಒಂದ್ 2-3 ಪ್ರಶ್ನೆ ಬರೀಬೋದಾ? ನೀವು ಸುತ್ತಮುತ್ತ ಈ ತರ ನಿಮ್ಗೆ ಯಾಕೆ ಹಿಂಗ ಆಗ್ತದೆ ಅಂತ ಕುತೂಹಲ ಇರೋ ಯಾವುದೇ ಪ್ರಶ್ನೆ, ಉತ್ತರ ಆಮೇಲೆ ಕಂಡುಹಿಡ್ಕೊಳ್ಳೋಣ, ಅದಕ್ಕೆ ಸಮಯ ತಗೊಳ್ಳೋಣ, ಬಟ್ ಪ್ರಶ್ನೆ ಮಾಡ್ಬೋದಾ? ಆಕ್ಚುಲಿ ನೀವು ಈ ತರದೊಂದು ಪ್ರಶ್ನೆ ಮಾಡೋ ಮನೋಭಾವನ ತರಗತಿನಲ್ಲೂ ಬೆಳೆಸ್ಕೋಬೇಕಾದ್ರೆ. ನಮ್ಗೆ ಚಾಪ್ಟರ್ಗಳಾಗ್ತದಲ್ವಾ, ವಿಜ್ಞಾನ, ಸೋಷಿಯಾಲಜಿ, ಕನ್ನಡ, ಮ್ಯಾಥ್ಸ್, ಯಾಕೆ ಇದೀಗ ಆಗ್ತದೆ ಅಥವಾ ಯಾಕೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗಣಿತದಲ್ಲಿ ಬರುತ್ತೆ. ಗಣಿತದಲ್ಲಿ ನೀವು ಗುಣಾಕಾರ ಮಾಡುವಾಗ 2 ಅಂಕಿ ಮಾಡುವಾಗ ಕೆಳಗಡೆ ಇಂಟು ಹಾಕ್ತಿರಿ ಇಲ್ಲ ಪ್ಲಸ್ ಹಾಕ್ತಿರಿ, ಹಾಕ್ತಿರಲ್ವಾ? ನೀವ್ ಯಾವ್ದು ಹಾಕ್ತೀರಾ? ಯಾಕೆ ಇಂಟು ಹಾಕ್ತಿರಿ? ಅಲ್ಲಿ ಯಾಕೆ ಇಂಟು ಹಾಕ್ತಿವಿ? ಯಾಕೆ ಇರ್ಬೋದು? ಅದನ್ನ ಯಾಕೆ ಹಾಕ್ತಿವಿ ಅಲ್ಲಿ? ಅದನ್ನ ಖಾಲಿ ಯಾಕೆ ಬಿಡಲ್ಲ? ಈ ತರದೊಂದು ಪ್ರಶ್ನೆ ಹಾಕಂಡ್ರೆ ನಮ್ಗೆ ಉತ್ತರ ಸಿಗುತ್ತೆ ಅಂತ. ಈಗ ನಮ್ಗೆ ಅದಕ್ಕೆ ಉತ್ತರ ಕಂಡುಹಿಡ್ಕೊಳಕ್ ಹೋದಾಗ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಯಾಕೆ ಅಲ್ಲಿ ಇಂಟು ಹಾಕ್ತಿವಿ ಅಂದ್ರೆ ಆಕ್ಚುಲಿ ಅಲ್ಲಿ 0 ಹಾಕ್ಬೋದಂತ. ಅಲ್ಲಿ 10ರ ಸ್ಥಾನದ ಅಂಕಿಯಿಂದ ನಾವೇನ್ ಮಾಡ್ತೀವಿ? ಗುಣಿಸಕ್ಕೆ ಹೋಗ್ತೀವಿ. ನಾವು ಹಾಗಾಗಿ 10ರ ಸ್ಥಾನದಲ್ಲಿ ಗುಣಿಸಿರೋದ್ರಿಂದ 21 ಅಂದ್ರೆ ನಮ್ಗೆ 2ರಿಂದ ಗುಣಿಸುವಾಗ ನಾವೇನ್ ಮಾಡ್ತೀನಿ? ಅಲ್ಲಿ 2 ಅಲ್ಲ 20ರಿಂದ ಗುಣಿಸ್ತಾ ಇರೋದು. 21 ಎಂದಾಗ ಅದನ್ನ ನಾವೇನ್ ಮಾಡ್ತೀವಿ? 10ರ ಸ್ಥಾನದಲ್ಲೇ ಬರೀತೀವಿ. ಇದೇ ತರ ನಮ್ ಸುತ್ತಮುತ್ತ ಪರಿಸರದಲ್ಲಿ ಆಗೋ ಒಂದು ಘಟನೆಗಳನ್ನೇ ಇಟ್ಕೊಂಡು ನಾವು ಒಂದಷ್ಟು ಪ್ರಶ್ನೆಗಳನ್ನ ರಚಿಸೋಣ. ಓಕೆನಾ?
ಅದಕ್ಕೆ ಎಷ್ಟು ಉತ್ತರ ಆಗ್ತದೆ ಅದನ್ನ ಹಂತವಾಗಿ ಕಂಡಿಡ್ಕೊಳ್ಳ. ಇವತ್ತೇ ಉತ್ತರ ಕಂಡಿಡ್ಕೊಳ್ಬೇಕು ಅಂತಿಲ್ಲ. ಈ ತರದ ಎಲ್ಲ ಒಂದ್ 4 ಪ್ರಶ್ನೆ ಬರ್ಕೋಬಹುದಾ? ಬರಿಬೋದಾ? ಬರಿಲಿಕ್ಕೆ ಆಗುತ್ತಾ? ಆಗುದಿಲ್ವಾ? ಯಾವ್ದು ಬೇಕಾದ್ರೂ ಬರಿಬೋದಂತ. ಈ ತರದ ಒಂದು 5 ಪ್ರಶ್ನೆಗಳು. ಅಂದ್ರೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ವಿಜ್ಞಾನ ದಿನ ನಾವ್ ಯಾಕೆ ಆಚರಿಸ್ತೀವಿ ಅಂದ್ರೆ, ನಿಮ್ಮಲ್ಲೂ ಸಾಕಷ್ಟು ಕುತೂಹಲಗಳಿದೆಯಲ್ಲ, ಆ ಕುತೂಹಲಗಳಿಗೆ ಉತ್ತರ ಕಂಡಿಡ್ಕೊಳ್ಳೋದು ಯಾವಾಗ ಅಂದ್ರೆ ಒಂದ್ ಪ್ರಶ್ನೆ ಮಾಡೋ ಗುಣ ನಮ್ಮಲ್ಲೇ ಬಂದಾಗ. ಇವತ್ತು ರಾಮನ್ ಅಷ್ಟು ದೊಡ್ಡ ವಿಜ್ಞಾನಿ ಆಗ್ಲಿಕ್ಕೆ ಕಾರಣನೇ ಅವನ ಆ ತರದೊಂದು ಪ್ರಶ್ನೆ ಮಾಡೋ ಮನೋಭಾವಗಳನ್ನ ಬಳಸ್ಕೊಂಡು. ನಾವ್ ಯಾವಾಗ ಪ್ರಶ್ನೆ ಹಾಕೊಳ್ತೀವಿ ಅವಾಗ ತಾನೇ ಅದಕ್ಕೆ ಉತ್ತರ ಸಿಗೋದು. ಯಾಕೆ ಹಿಂಗ ಆಗ್ತದೆ ಅಂತೇಳಿ. ಓಕೆ, ಹಾಗಾಗಿ ನಾವು ಒಂದ್ ಪ್ರಶ್ನೆ ಮಾಡೋ ಗುಣವನ್ನ ಬೆಳೆಸ್ಕೊಳ್ಬೇಕು. ಒಂದ್ ಸರಳ ಪ್ರಯೋಗಗಳನ್ನ ಮಾಡ್ತೀವಿ. ನಾವ್ ಏನೇನೋ ಮಾಡ್ತಾ 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 ನಮ್ಗೆ ಗೊತ್ತಿಲ್ಲದೆ ಏನಾಗತ್ತೆ, ಆ ಒಂದ್ ಪ್ರಯೋಗದಲ್ಲಿ ಏನೋ ಒಂದ್ ಕಂಡಿಡ್ಕೊಳಕ್ ಆಗ್ತದಲ್ವಾ. ಹಂಗಾಗಿ ಒಂದು ಹೊಸದನ್ನ ಒಂದ್ ಕಂಡಿಡಿಯೋ ಒಂದ್ ಪ್ರಯತ್ನಗಳನ್ನ ಮಾಡಿದಾಗ ಖಂಡಿತ ವಿಜ್ಞಾನಿಗಳು ಏನು ಅಂತ ನಾವು ಕರಿತಿದೀವಿ ಇವತ್ತು ಸಿ ವಿ ರಾಮನ್ ಅವ್ರ, ಅವರು ಕೂಡ ನಿಮ್ಮಂಗೆ ಒಂದು ಸಾಮಾನ್ಯ ವ್ಯಕ್ತಿ ಆಗಿದ್ದಾರೆ. ಅವರು ತಮಿಳ್ನಾಡಲ್ಲಿ ಜನಿಸ್ತಾರೆ. ಇವರ ಆ ಒಂದು ಏನು ರಾಮನ್ ಪರಿಣಾಮ ಇದೆ 28ರಲ್ಲಿ ಕಂಡುಹಿಡಿತಾರೆ ಆ ಒಂದು ಬೆಳಕಿನ ಬಗ್ಗೆ. ಇದ್ರ ಪ್ರಯುಕ್ತ 1930ರಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಹಾಗಾಗಿ ಆ ದಿನವನ್ನ ನಾವು ರಾಷ್ಟ್ರೀಯ ಒಂದು ವಿಜ್ಞಾನ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಹಾಗಾದ್ರೆ ಇವತ್ತಿನ ದಿನ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಡೆಲ್ಗಳು ಮಾಡ್ಕೊಂಡಿದ್ದೀರಾ, ಸರಳ ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಾ, ಹೌದಲ್ವಾ? ಆ ಸರಳ ಪ್ರಯೋಗಗಳನ್ನು ಮಾಡಿದಾಗ್ಲೂ ಅಷ್ಟೇ ಯಾಕೆ ಇದು ಹಿಂಗೆ ಆಗ್ತಿದೆ ನೀವೇ ಉತ್ತರ ಕೊಡ್ತಿದ್ದೀರಲ್ವಾ. ಇದೇ ತರ ನಾವೇ ಕೆಲವೊಂದು ಪ್ರಶ್ನೆಗಳನ್ನ ಹಾಕೊಳ್ತಾ ಕೆಲವನ್ನ ಕಂಡಿಡಿತಾ ಅದ್ರ ಮೇಲೆ ನಾವು ಮಾತನಾಡ್ತಾ ಹೋದಾಗ ಹೊಸದೊಂದು ನಮ್ಗೆ ಗೊತ್ತಾಗ್ತದೆ. ಯಾಕೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಈ ತರ ಆಗ್ತಿದೆ. ಈಗ ಕಬ್ಬಣ ನಮಗ್ ನೋಡಿದಾಗ ತುಕ್ಕಿಡಿಯುತ್ತಲ್ವಾ? ಯಾಕೆ ತುಕ್ಕಿಡಿಯುತ್ತೆ? ಮತ್ತಲ್ಲಿ ಪ್ರಶ್ನೆ ಹಾಕೊಂಡ್ರೆ, ಅಥವಾ ಇನ್ಯಾವುದೋ ಉಪ್ಪಿನ ಸಮುದ್ರದ ನೀರು ಉಪ್ಪಿರುತ್ತೆ, ನಮ್ಮೂರ್ ಕಾಲುವೆ ನೀರು ಸಿಹಿ ಇರುತ್ತೆ. ಯಾಕೆ? ಈ ತರ ಸಣ್ಣ ಸಣ್ಣ ಪ್ರಶ್ನೆಗಳನ್ನೇ ನೀವು ಸುತ್ತಮುತ್ತ ಹಾಕೊಳ್ತಾ ಹೋದ್ರೆ ಆವಾಗ ನಾವು ಒಂದಷ್ಟು ಕುತೂಹಲ ಮೂಡುತ್ತೆ ನಮ್ಮಲ್ಲೇ. ನಮ್ಮ ಕುತೂಹಲಗಳಿಗೆ ಉತ್ತರ ಹುಡುಕೋ ಪ್ರಯತ್ನಗಳನ್ನ ಮಾಡ್ತೀವಿ. ಅವಾಗ ನಮ್ಗೆ ಅದ್ರ ಬಗ್ಗೆ ಸಾಕಷ್ಟು ಜ್ಞಾನ ಗೊತ್ತಾಗ್ತದೆ, ಮತ್ತೆ ನಾವು ಕೆಲವೊಂದ ಹೊಸದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೇ ತರನೇ ಇವತ್ತೊಂದು ಬಲ್ಬ್ ಕಂಡು ಹಿಡಿದಿರೋದಿರ್ಬೋದು, ಅಥವಾ ಎನಿವನ್ ನೀವ್ ಯಾವುದೇ ಆಗಿರ್ಬೋದು. ಮತ್ತೆ ನಾವು ಅಡಿಗೆಗಳು ಮಾಡ್ತೀವಲ್ಲ, ಅದು ಮಾಡ್ತಾ ಮಾಡ್ತಾ ಹೊಸ ಅಡಿಗೆಗಳು ಅವು ಎಲ್ಲ ಅಷ್ಟೇ. ಒಂದು ಪ್ರಯತ್ನಗಳು ಮಾಡಿದಾಗ ನಾವು ಹೊಸದೊಂದನ್ನ ಕಂಡಿಡ್ಲಿಕ್ಕೆ ಆಗ್ತದೆ. ಈ ಕುತೂಹಲ ಏನಿದೆ ನಮ್ಮಲ್ಲಿ ಅದನ್ನ ನಾವು ಪ್ರಶ್ನೆ ಹಾಕೊಳ್ಬೇಕು. ಪ್ರಶ್ನೆ ಹಾಕೊಂಡು ಅದಕ್ಕೆ ಒಂದು ಉತ್ತರ ಹುಡುಕೋ ಪ್ರಯತ್ನಗಳನ್ನ ಮಾಡ್ಬೇಕು. ಇದನ್ನೇ ವಿಜ್ಞಾನ ಹೇಳುತ್ತೆ. ಮತ್ತೆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದನ್ನ ನಂಬೇಕಾ ಅಥವಾ ಅದನ್ನ ಆಲೋಚನೆ ಮಾಡಿ ನೋಡ್ಬೇಕಾ? ಆಲೋಚನೆ ಮಾಡಿ ನೋಡ್ಬೇಕಲ್ವಾ. ಈಗ ಇಲ್ಲಿ ಯಾರೋ ಸಡನ್ ಆಗಿ ನಮ್ಗೆ ಇನ್ ಜನರಲಿ ನಾವು ನೋಡಿದಾಗ ಅಲ್ಲಿ ಮಳವಳ್ಳಿನಲ್ಲಿ ಡೈನೋಸರಸ್ ಬಂದಿದ್ದದಂತೆ ಅಂದ್ರೆ ನಂಬ್ತೀರಾ? ಯಾಕೆ ನಂಬಲ್ಲ? ಯಾಕೆ ಸುಳ್ಳು ಅನಿಸ್ತದೆ ಅದು? ನಾನ್ ನಿಜ ಹೇಳ್ತಾವ್ರೆ ಅಂತ ಹೇಳ್ತೀನಿ. ಆ ಡೈನೋಸರಸ್ ಗಳೇ ಪ್ರೆಸೆಂಟ್ ಇಲ್ಲ, ಅದು ಗೊತ್ತಿರೋ ವಿಷಯ ಅಲ್ವಾ. ಹಂಗಾಗಿ ಅದೇ ಇನ್ಯಾವ್ದು ಚಿರತೆ ಬಂದಿದೆ ಅಂದ್ರೆ ನಿಮ್ಗೆ ಏನ್ ಮಾಡ್ಬೋದು? ಸಡನ್ ಆಗಿ ಅನ್ಬೋದು. ಬಟ್ ಅಲ್ಲೂ ಅಷ್ಟೇ ಸಡನ್ ಆಗಿ ನಿಜವಾಗ್ಲೂ ಬಂದಿದೆ ಇಲ್ವೋ ಅಂತ ಅಲ್ಲಿ ಅವ್ರ ಜ್ಞಾನ ಕೇಳಿದಾಗ ನಮ್ಗೆ ರಿಯಾಲಿಟಿ ಗೊತ್ತಾಗ್ತದೆ. ಈ ವಿಜ್ಞಾನದಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾಕೆ ವಿಜ್ಞಾನ ದಿನ ಆಚರಿಸ್ತೀವಿ ಅಂತ ಹೇಳಿದಾಗ, ಈ ತರ ಯಾವುದನ್ನೇ ಹೇಳಿದಾಗ ಅದನ್ನ ನಂಬೋ ಬದಲು ಅದನ್ನ ಒಂದು ಪ್ರಶ್ನೆ ಮಾಡ್ಬೇಕು. ಅದು ಸತ್ಯನ ಸುಳ್ಳ ಅನ್ನೋದು ನಾವೇನ್ ಮಾಡ್ಬೇಕು? ತಿಳ್ಕೊಳ್ಬೇಕು. ಈ ತರ ಪ್ರಶ್ನೆ ಮಾಡೋ ಗುಣ ಬಿಡ್ಬೇಕು. ನಮ್ಗೆ ಅದು ಒಳಿತಿದೆಯಾ ಅಥವಾ ಕೆಟ್ಟದಿದೆಯಾ ಅಥವಾ ಅದು ಸರಿ ಇದೆಯಾ ತಪ್ಪಿದೆಯಾ ಅದನ್ನೊಂದು ವಿಚಾರಣೆ ಮಾಡೋ ಮನೋಭಾವ ನಮ್ಮಲ್ಲಿ ಬೆಳೆದಾಗ ನಾವು ಸಾಕಷ್ಟು ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಅವಾಗ ಇಂಥ ನಿಜವಾಗ್ಲೂ ಈ ವಿಜ್ಞಾನ ದಿನಗಳು ಅನುಕೂಲ ಆಗ್ತದೆ. ಅದೇ ತರ ನೀವು ಯೋಚನೆ ಮಾಡ್ಬೇಕು. ಈಗ ವಿಜ್ಞಾನ ದಿನ ಅಂದಾಗ ನಾವೇನ್ ಮಾಡ್ತೀವಿ? ಒಂದ್ ಮೊಬೈಲ್ ತಕ್ಕ ಆಟ ಆಡ್ತೀವಲ್ಲ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಂಗ್ ಸೈಂಟಿಸ್ಟ್ಗಳು ಯಾರ್ಯಾರಿದ್ದಾರೋ, ವಿಜ್ಞಾನಿಗಳು ಯಾರ್ಯಾರಿದ್ದಾರೋ, ಮಹಿಳಾ ವಿಜ್ಞಾನಿಗಳು ಯಾರ್ಯಾರಿದ್ದಾರೋ, ಏನ್ ಕಂಡುಹಿಡಿದಿದ್ರು ಇದನ್ನ ನಾವೇನ್ ಮಾಡ್ಬೇಕು? ಸರ್ಚ್ ಮಾಡ್ಬೇಕು. ಯೂಟ್ಯೂಬ್ ಎಲ್ರಿಗೂ ಬಳಸಕ್ ಬರುತ್ತಲ್ವಾ? ನೀವು ಸರ್ಚ್ ಮಾಡಿದ್ರೆ ಅಲ್ಲೇ ಗೊತ್ತಾಗ್ತದೆ. ಹಾಗಾದ್ರೆ ಯಾಕೆ ಇವ್ರನ್ನ ವಿಜ್ಞಾನಿ ಅಂತ ಕರೀತಾರೆ? ಹಾಗಾದ್ರೆ ಇವ್ರು ಏನ್ ಕಂಡುಹಿಡಿದಿದ್ದಾರೆ? ಅಟ್ಲೀಸ್ಟ್ ಒಂದ್ 4 ಜನ 5 ಜನ ತಿಳ್ಕೊಬೋದಾ? ಗೊತ್ತಾಗ್ತದ? ಈ ತರ ಒಂದಷ್ಟು ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋದಾಗ್ಬೇಕು. ಕೆಲವನ್ನ ನಾವು ಮಾಡೋ ಸರಳ ಪ್ರಯೋಗಗಳನ್ನ
ಬೇರೆಯವ್ರಿಗೆ ತಿಳಿಸ್ಕೊಡೋ ತರದ್ ಆಗ್ಬೇಕು, ಮತ್ತೆ ಒಂದಷ್ಟು ಪ್ರಶ್ನೆಗಳನ್ನ ನಮ್ಮಲ್ಲೇ ಹಾಕೊಳ್ಳೋ ತರದ್ ಆಗ್ಬೇಕು. ಆವಾಗ ನಿಜವಾಗ್ಲೂ ಒಂದು ವಿಜ್ಞಾನ ದಿನ ಅಂತಂದಾಗ ನಮ್ಗೆ ಒಂದು ಮೀನಿಂಗ್ ಆಗ್ತದೆ. ಮತ್ತೆ ನಾವು ವಿಜ್ಞಾನ ಪ್ರಯೋಗ ಮಾಡ್ತೀವಲ್ವಾ, ಕೆಲವು ನಮ್ಗೆ ಆಶ್ಚರ್ಯ ಆಗ್ತದಲ್ವಾ, ಕೆಲವೊಂಥರ ಅಲ್ಲಿ ಫನ್ ಇರ್ತದೆ, ಅಂದ್ರೆ ಒಂದು ಖುಷಿ ಕೊಡುತ್ತೆ ನಮ್ಗೆ ಅದನ್ನ ಮಾಡಿದಾಗ. ಈ ತರ ಸಾಕಷ್ಟು ಅಂಶಗಳು ನಮ್ಮೊಡನೆ ಬರುತ್ತೆ. ಮತ್ತೆ ನಾವು ಕೇಳೋ ಕಥೆಗಳಲ್ಲೂ ಕೂಡ ಕೆಲವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಅವುಗಳನ್ನ ನಾವು ಗಮನಿಸ್ಬೇಕು, ಒಂದಷ್ಟು ತಿಳ್ಕೊಬೇಕು. ಅವಾಗ ನಮ್ಗೆ ನಿಜವಾಗ್ಲೂ ಒಂದು ವಿಜ್ಞಾನ ದಿನ ಅಂತ ನೀವು ಆಚರಿಸ್ಲಿಕ್ಕೆ ಅವಾಗ ಅದಕ್ಕೊಂದು ಅರ್ಥಪೂರ್ಣ ಇರುತ್ತೆ ಅಂತ. ಓಕೆ.